ಎಲ್ರಿಗೂ ನಮಸ್ಕಾರ. ಏನು ನನ್ನ ಹುಟ್ಟುಹಬ್ಬದ ದಿನ ಬರೀ ನಾನು ಸಂಭ್ರಮಾಚರಣೆ ಮಾಡ್ಕೊಂಡು ಇದು ಮಾಡೋದು ಬೇಡ. ಜನಗಳ ಮಧ್ಯೆ ಇದ್ದು ಜನಗಳಿಗೇನಾರ ಒಂದು ಅನುಕೂಲ ಆಗೋಂಥ ಕಾರ್ಯಗಳನ್ನ ಮಾಡೋಣ ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷವೂ ಕೂಡ ನಾನು ಪ್ರತಿಭಾ ಪುರಸ್ಕಾರ ಜೊತೆಗೆ ಮೆಡಿಕಲ್ ಕ್ಯಾಂಪು, ಪಾರ್ಕ್ಗಳಲ್ಲಿ ಗಿಡಗಳು ನೆಡುವಂಥ ಕಾರ್ಯಕ್ರಮ. ಆದರೆ ಈ ವರ್ಷ ಪ್ರತಿಭಾ ಪುರಸ್ಕಾರದ ಜೊತೆಗೆ ಮೆಡಿಕಲ್ ಕ್ಯಾಂಪು ಮತ್ತು ಒಂದು 90 ಜನ ಆಟೋ ಡ್ರೈವರ್ಸ್ಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮ, ಮತ್ತು ಏನು ಏರಿಯಾದ ಒಂದಷ್ಟು ಜನ ಗಣ್ಯರಿಗೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆಲ್ಲ ನಮ್ಮ ದುರ್ಗಾ ಗ್ರೂಪ್ ಸ್ನೇಹಿತರುಗಳು ಮತ್ತು ನಮ್ಮ ವಾರ್ಡಿನ ಎಲ್ಲ ಲೀಡರ್ಗಳು ಮತ್ತು ಬೇರೆ ಸ್ನೇಹಿತರುಗಳು ಕೂಡ ಎಲ್ಲ ಇದಕ್ಕೆಲ್ಲ ಒಂದು ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತಾನೆ. ನಮಸ್ಕಾರ. ಅಂದರೆ ನಮ್ಗೆ ಈ ಥರದಲ್ಲಿ ಖುಷಿ ಸಿಗುತ್ತೆ, ಜನಗಳ ಮಧ್ಯದಲ್ಲಿ ಇದ್ಕೊಂಡು ಜನಗಳಿಗೆ ಏನಾದ್ರು ಒಂದು ಅವ್ರ ಜೊತೆ ಸೇರಿಕೊಂಡು ಒಂದು ಆಚರಣೆ ಮಾಡಿಕೊಂಡ್ರೆ ನಮಗೂ ಒಂದು ಏನೋ ಒಂಥರ ಸಮಾಧಾನ. ಹಾಗಾಗಿ ಈ ಥರ ಆಚರಣೆ ಮಾಡ್ಕೊಂಡು ಆದೇಶ್ ಅವ್ರ ಕುಟುಂಬ ನಮಗೆ ಒಂಥರ ಅಣ್ಣ ತಮ್ಮದಿರು ಇದ್ದಂಗೆ. ಅವಾಗಿಂದನೂ ಅಷ್ಟೇ, ಯಾವುದೇ ಒಂದು ಸಣ್ಣ ಫಂಕ್ಷನ್ ಕರೆದ್ರೆ ಅವರು ಬರ್ತಾರೆ, ನಾವು ಹೋಗ್ತೀವಿ. ಅವರ ನಮ್ಮ ಮಧ್ಯೆ ಒಂದು ಅವಿನಾವ ಸಂಬಂಧ ಇದೆ. ಆ ಸಂಬಂಧ ಹೀಗೆ ಮುಂದುವರ್ಕೊಂಡು ಹೋಗಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ಹಾರೈಸ್ತೀನಿ. ಧನ್ಯವಾದಗಳು. ಸುರೇಶ್ ಅವರ ಹುಟ್ಟುಹಬ್ಬಕ್ಕೆ ಎಲ್ಲ ನಾಯಕರುಗಳು ಬಂದಿದ್ದು. ಸವಿತಾ ಸುರೇಶ್ ಅವರು ಅವರ ಮಿಸಸ್ ಸಹ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ರು. ಈ ವಾರ್ಡ್ನಲ್ಲಿ ಅತಿ ಹೆಚ್ಚು ಕೆಲಸನ ಮಾಡ್ಕೊಂಡು ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಾಗ ಮೈಸೂರು ನಗರದಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ನಗರ ಪಾಲಿಕೆ ಸದಸ್ಯರನ್ನು ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡುವಂಥ ಕೆಲಸನ ಅವ್ರ ಮಿಸಸ್ ಮಾಡಿದ್ರು. ಅವ್ರ ಮಿಸಸ್ ಜೊತೆ ಸುರೇಶ್ ಅವರು ಬೆಳಗ್ಗೆ ಎದ್ದರೆ ಈಗ ನಾನೇ ನೋಡ್ತಾ ಇದ್ದೆ, ಯಾವ ರೋಡ್ ಆಗ್ತಾ ಪ್ರಕಾರ ಏನು ಸುರೇಶ್ ಅವರೇ ರೋಡನ್ನು ದೊಡ್ಡದು ಮಾಡಿಸ್ಬಿಡ್ತೀರಿ, ನಿಮ್ಮ ಬರ್ತಡೇ ಟೈಮಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಪ್ರತಿಭಾ ಪುರಸ್ಕಾರವನ್ನು ಇವತ್ತು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಪಾರ್ಕ್ಗಳಲ್ಲಿ ಮಕ್ಕಳುಗಳಿಗೆ ವಯಸ್ಸಾದ ಸ್ಥಾನದಲ್ಲಿ ಅವ್ರಿಗೆ ಯಾವಾಗ ವಯಸ್ಸಾದವ್ರಿಗೆ ಅನುಕೂಲತೆ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ಆದಂಥ ಸಮಾಜ ಸೇವೆನ ಸುರೇಶ್ ಅವರು ಇಂಡಿವಿಜುವಲ್ ಆಗಿ ಅವರು ಮಾಡ್ಕೊಂಬಂತ ಇರೋದಕ್ಕೆ ಅವ್ರಿಗೆ ಫಸ್ಟ್ ಸಲ್ಲಿಸ್ತೀನಿ. ಈ ಪಾರ್ಟಿಲಿ ಜನತಾದಳದಲ್ಲಿ ಒಂದು ಕಾರ್ಯಕರ್ತನೂ ಸಹ ಒಬ್ಬ ಮನೆಗೂ ಹೋಗಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೋಗಿ ಇವತ್ತು ಪ್ರತಿಭಾ ಪುರಸ್ಕಾರಗಳ ಯಾರ್ಯಾರು ಮಕ್ಕಳು ಓದಿರೋ ಮಕ್ಕಳನ್ನ ಪ್ರತಿಭಾ ಪುರಸ್ಕಾರನ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದಿದೆಯಲ್ಲ, ಅದಕ್ಕೆ ಅವ್ರನ್ನ ಇನ್ನೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಪಾರ್ಟಿನ ಜನತಾದಳನ ಈ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಾರ್ಡ್ರಲ್ಲಿರುವಂಥ ಈ ಕ್ಷೇತ್ರನ ಅಚ್ಚುಕಟ್ಟಾಗಿ ಅವ್ರ ಶ್ರೀಮತಿ ಆಗಲಿ ಅವರೇ ಆಗಲಿ ಈ ಕೆಲಸನ ಒಳ್ಳೆ ಕೆಲಸನ ಮಾಡ್ತಿದ್ದಾರೆ. ಅವ್ರು ಮುಂದಿನ ದಿವಸದಲ್ಲಿ ಸವಿತಾ ಸುರೇಶ್ ಅಂತ ಸವಿತಕ್ಕ ಬಿಟ್ಟು ಸುರೇಶ್ ಅವರು ನಾಳೆ ನಗರ ಪಾಲಿಕೆ ಸದಸ್ಯರಾಗಿ ಈ ಮೈಸೂರು ನಗರದ ಆಡಳಿತನ ಮಾಡ್ತಾರೆ ಅಂತ ಈ ಮೂಲಕ ಹೇಳ್ತೀನಿ. ನಾವು ಇವತ್ತೇನು 25 ವರ್ಷದಿಂದ ನಗರ ಪಾಲಿಕೆ ಆಗಿ ನಾನು ಮಾದೇಶನ ದಿನನಿತ್ಯ ಜನದ ಕೆಲಸದ ಮುದ್ದೆ ಇರ್ತೀವಿ. ಬೆಳಗ್ಗೆ ಯುಜಡಿ ಕೆಲಸ, ವಾಟರ್ ಕೆಲಸ, ರೋಡ್ ಕೆಲಸ, ಜನಕ್ಕೆ ಏನು ಅವ್ರಿಗೆ ಕಷ್ಟ ಇದನ್ನು ಸ್ಪಂದಿಸ್ತಿದ್ವಿ ಡೈಲಿ, ಅದನ್ನು ನೋಡ್ಕೊಂಡು ಅವರು ಸುರೇಶ್ ಅವರು ಅದೇ ಅತಿ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ.